ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೂ ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಇವತ್ತು 45ನೆಯ ಶ್ಲೋಕ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗ ಕ್ಷೇಮ ಆತ್ಮವಾನ್. ಇಲ್ಲಿ ಹೋದ್ವಾರ ಹೇಳಿದಲ್ವಾ, ಯಾರಿಗೆ ಭೋಗದಲ್ಲಿ ಐಶ್ವರ್ಯದಲ್ಲಿ ಅದು ಅನುಭವಿಸ್ಬೇಕು, ಇದು ಅನುಭವಿಸ್ಬೇಕು, ಅದು ಬೇಕು, ಇದು ಬೇಕು, ಹಿಂಗಿದ್ರೆ ಚೆನ್ನಾಗಿರ್ತಿದೆ, ಈ ತರ ಎಲ್ಲಾ ಇದ್ರೆ ನಮ್ಮನೆಯಲ್ಲೂ ಚೆನ್ನಾಗಿರುತ್ತೆ ಅಂತ ಯಾರು ಯಾವಾಗ್ಲೂ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರಲ್ವಾ, ಅವಾಗ ಅದು ಸಿಕ್ಕಲ್ವಲ್ಲ. ನಾವ್ ಅನ್ಕೊಂಡಿದ್ದೆಲ್ಲ ಸಿಕ್ಕಲ್ಲ. ಅವಾಗ ಏನಾಗುತ್ತೆ, ಡಲ್ ಆಗ್ಬಿಡ್ತೀವಿ. ಡಲ್ ಆದ್ಮೇಲೆ ಏನಾಗುತ್ತೆ, ಬುದ್ಧಿನೂ ದೃಢ ಆಗಿರಲ್ಲ, ಮತ್ತೆ ಸಮಾಧಾನನೂ ಸಿಕ್ಕಲ್ಲ ಅಂತ ಓದು ಶ್ಲೋಕದಲ್ಲಿ ಹೇಳಿದ್ರು. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದರೆ, ವೇದಗಳಲ್ಲಿ 3 ವಿಷಯಗಳು, 3 ಗುಣಗಳ ಬಗ್ಗೆ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ. ಈ 3 ತಿಳಿಸುತ್ತೆ ವೇದಗಳಲ್ಲಿ. ನೀನು ಮಾತ್ರ ಈ 3 ಗುಣಗಳಿಂದಾನು ಅತೀತನಾಗಿರ್ಬೇಕು ಅರ್ಜುನ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲ ಅಂತಂದ್ರೆ ಈ ಗುಣಗಳಲ್ಲಿ ಸಿಕ್ಕಾಕೊಂಡೇ ಅಲ್ವಾ ಈಗ ಅರ್ಜುನ. ಅಯ್ಯೋ ನಮ್ಮವರು ಏನಾಗುತ್ತೋ ಏನೋ, ಯುದ್ಧ ಮಾಡಬಾರ್ದು ಅಂತ ಚಿಂತೆ ಮಾಡ್ತಾ ಇರೋದು. ಈ 3 ಗುಣಗಳಿಂದನೂ ನೀನು ಅತೀತನಾಗಿದ್ದಾಗ ಅವಾಗ ನೀನ್ ಹೆಂಗಿರ್ತೀಯ ಅಂತಂದ್ರೆ, ನೀನು ದ್ವಂದ್ವ ಇರಲ್ಲ. ಏನೇ ಯೋಚನೆ ಮಾಡಿ, ಇವಾಗ ನಮ್ಗೆಲ್ವಾ ಏನಾಗುತ್ತೆ, ಅಯ್ಯೋ ಅದ್ ಮಾಡ್ಬೇಕಾ ಬೇಡವೋ, ಏನೋ ಅಂತ ಅದು ಇರಲ್ಲ. ಮತ್ತೆ ಯಾವಾಗ್ಲೂ ಇರುವಂತ ವಿಷಯನ ಇಟ್ಕೊಳ್ಬೇಕು. ಮತ್ತೆ ಹೆಂಗಪ್ಪ ನನ್ನ ಜೀವನ, ನಾಳೆ ಏನಾಗುತ್ತೋ ಏನೋ, ಏನ್ ಮಾಡ್ಬೇಕು, ಇವೆಲ್ಲ ಬರ್ತಿತ್ತಲ್ವಾ. ನಾನ್ ಹೆಂಗೆ, ನನ್ನ ಹೆಂಡತಿ ಹೆಂಗೆ, ನನ್ನ ಕುಟುಂಬ ಹೆಂಗೆ, ಈ ಯುದ್ಧದಲ್ಲಿ ಅವ್ರು ಸತ್ತೋಗ್ಬಿಡ್ತಾರಲ್ವಾ, ಅಪ್ಪ ಅವ್ರ ತಂದೆ ತಾಯಿಗಳು ಹೆಂಗೆ, ಎಷ್ಟೊಂದು ಯೋಚನೆ ಅಲ್ವಾ. ಈ ತರ ಈ ಎಲ್ಲಾ ಯೋಚನೆಗಳನ್ನು ಬಿಟ್ಬಿಟ್ಟು ನಿನ್ನ ಮನಸ್ಸು ಈ ಆತ್ಮನಲ್ಲಿ ಇರ್ಲಿ ಅರ್ಜುನ ಅಂತ ಹೇಳ್ತಾ ಇದ್ದಾನೆ ನೋಡಿ. ನಮ್ಗೆ ಹೇಳ್ತಾ ಇದ್ದಾನೆ ಇಂಡೈರೆಕ್ಟ್ ಆಗಿ ಪರಮಾತ್ಮ. ಇದೆಯಲ್ವಾ, ನಾವು ಆತ್ಮನ ಚಿಂತನೆ ಎಷ್ಟು 0.11, ಅದನ್ನು ಜಾಸ್ತಿನೇ ಅನ್ಬೋದು, ಅಷ್ಟೇ ಇರೋದು ನಮ್ಗೆ. ಇನ್ನು ಇರೋದೆಲ್ಲ ಸಂಸಾರದ ಚಿಂತನೆನೆ ನಮ್ಗೆ. ಅರ್ಜುನನಿಗಿದೆಯಲ್ವಾ, ಅವ್ರಿಗೆ ರಾಜ್ಯ ಹೋಗುತ್ತೇನೋ, ನಾವು ಗೆಲ್ತೀವೋ, ಅವ್ರು ಸೋತೋಗ್ತಾರೋ, ನಮ್ಗೆ ಅವಮರ್ಯಾದೆ ಆಗುತ್ತೋ ಏನೋ, ಅವ್ರಿಗೆ ಅವಮರ್ಯಾದೆ ಆಗುತ್ತೆ ಏನೋ. ನೋಡು, ನನ್ನ ಕಡೆ ಸೇರ್ಕೊಳ್ಳದೆ ಎಷ್ಟು ಜನ ಒಳ್ಳೆಯವರೆಲ್ಲ ಅವ್ರ ಕಡೆ ಸೇರ್ಕೊಂಡವ್ರೆ, ದುರ್ಯೋಧನನ್ ಕಡೆ. ಹೆಂಗಿದೆ ಅವನ್ ಮನಸ್ಸು, ದ್ವಂದ್ವಗಳಲ್ಲೇ ತುಂಬಿಕೊಂಡ್ಬಿಟ್ಟಿದೆ. ನಮ್ಮ ಮನಸ್ಸು ಅಷ್ಟೇ ಅಲ್ವಾ. ಏನ್ ಇದೆಯೋ ಅದನ್ನ ಬಿಟ್ಬಿಡ್ತೀವಿ, ಏನ್ ಇಲ್ವೋ ಅದನ್ನ ಹಿಡ್ಕೊಂಡು ಎಷ್ಟು ಚಿಂತೆ, ಎಷ್ಟು ಯೋಚನೆ ಮಾಡ್ತೀವಿ. ಅವ್ರ ಮನೆಯಲ್ಲಿ ಎಲ್ಲಾ ಶುಭ ಕಾರ್ಯ ಆಗ್ತಿದೆ, ನಮ್ಮ ಮನೆಯಲ್ಲಿ ಆಗಲ್ಲ. ನಾವೇನ್ ಕಮ್ಮಿನಾ, ನಮ್ಮ ಮಕ್ಕಳೇನ್ ಕಮ್ಮಿನಾ, ನಮ್ಗೇನ ಐಶ್ವರ್ಯ ಇಲ್ವಾ, ನಮ್ಗಾಗಲ್ಲ. ಎಂತೆಂತ ಬಡವ್ರಿಗೆಲ್ಲ ಅವ್ರ ಮನೆಯಲ್ಲೆಲ್ಲಾ ಶುಭ ಕಾರ್ಯಗಳಾಗುತ್ತೆ, ಹೆಂಗಿ ನಾನು ಆನ್ಸರ್ ಕೊಡೋದು, ಎಷ್ಟು ಯೋಚನೆ ಮಾಡ್ತೀವಲ್ವಾ ನಾವು. ಇಷ್ಟೆಲ್ಲ ಯೋಚನೆ ಮಾಡೋವಾಗ ನಮ್ಗೆ ಆನಂದ ಸಿಕ್ಕೋದೇ ಇಲ್ಲ. ಅದಕ್ಕೆ ಹೆಂಗಪ್ಪ ಅನ್ನೋದು ಬಿಟ್ಬಿಡು ಅರ್ಜುನ. ನೀನು ಬಿಟ್ಬಿಟ್ಟು ನೀನು ಪರಮಾತ್ಮನ್ನ ನಂಬು.
ಅವನಲ್ಲಿ ಮನಸ್ಸನ್ನ ಇಡು ಅಂತ ಹೇಳ್ತಾ ಇದ್ದಾರೆ ನೋಡಿ. ಈಗ ಈ ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ ಇದು ಎಲ್ಲರಲ್ಲೂ ಇರುತ್ತೆ. ಒಬ್ಬ ಮನುಷ್ಯನಲ್ಲಿ ಅಂತಲ್ಲ, ಇಡೀ ಮನುಕುಲದಲ್ಲೆಲ್ಲ ಈ ಮೂರು ಗುಣಗಳೇ ತುಂಬಿಕೊಂಡಿರೋದು. ಒಬ್ಬರಲ್ಲಿ ರಾಜಸಿಕ ಸಾತ್ವಿಕ ಜಾಸ್ತಿ ಇರ್ಬೋದು, ಅವರು ಸದಾ ಸಮಾಧಾನವಾಗಿರ್ತಾರೆ. ಇನ್ನ ಕೆಲವರಲ್ಲಿ ರಾಜಸಿಕ ಗುಣ, ನಾನೇ ಇರ್ಬೇಕು, ಹಿಂಗೆ ನನಗಿಂತ ಮುಂದೆ ಯಾರು ಇರಬಾರ್ದು, ನಮ್ದೇ ಎಲ್ಲಿ ಹೇಳಿದೇನು ಒಬ್ಬ ಆ ಮನೆಯವರ ಬಿಡಿ, ದೊಡ್ಡ ಮನೆಯವರ ಅವ್ರ ಮುಂದೆ ಯಾರು ಇಲ್ಲ, ಹಿಂಗ ಅನ್ನಿಸ್ಕೋಬೇಕು ಅಂತ ಅವ್ರು ಯಾವಾಗ್ಲೂ ತುಂಬಾ ಆಕ್ಟಿವ್ ಆಗಿರ್ತಾರೆ. ಏನ್ ಕೆಲ್ಸ ಕೊಟ್ಟೇನೋ ಅಷ್ಟು ಚೆನ್ನಾಗ್ ಮಾಡ್ತಾರೆ. ಯಾಕೆ ಹೇಳಿ? ಅವ್ರಿಗೆ ಹಿಂಗ್ ಮಾಡ್ಬೇಕು, ಹಿಂಗೆ ಒಳ್ಳೇದು ಎಲ್ಲರ ಕೈಲೂ ಶಬಾಷ್ ಅನ್ನಿಸ್ಕೋಬೇಕು, ಈ ತರ ಇರ್ತಾರೆ. ಮತ್ತೆ ತಮಸ್ನವರು, ಅಯ್ಯೋ ಏನು ಬಿಡು, ಒಂದು ಒತ್ತಗ್ ಸರಿಯಾಗಿ ಊಟ ಸಿಕ್ಕಿದ್ರೆ ಸಾಕು, ಯಾರ ಹೆಂಗನ್ನ ಹೋಗ್ಲಿ ಬಿಡು, ನಮ್ಗೆ ಯಾಕೆ ಅಂತ ಈ ತರ ಇರ್ತಾರೆ. ನಮ್ಗೆ ಏನು ಗೊತ್ತಿಲ್ಲ ನೋಡಪ್ಪ, ಅವ್ರಿಗೆ ಬೇಕಾಗೇ ಇಲ್ಲ ಏನೂನು. ಈ ತರ ಪ್ರತಿಯೊಂದು ಜೀವನೂ ಅಷ್ಟೇ ಈ ತ್ರಿಗುಣಾತ್ಮಿಕ ಅಂತ ಹೇಳ್ತಾರೆ. ಈ ಮೂರು ಗುಣಗಳಿಂದನೂ ಆವರಿಸ್ಕೊಂಡಿರ್ತಾರೆ. ಪರಮಾತ್ಮ ತನ್ನ ಶಕ್ತಿಯಿಂದ ಇಡೀ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾನಂತೆ. ಆ ಶಕ್ತಿಯಿಂದನೇ, ಪರಮಾತ್ಮನಿಂದನೇ ಈ ಮೂರು ಗುಣಗಳು ಬಂದಿದ್ದು. ಅದಕ್ಕೆ ನಾವು ಅಷ್ಟೇ ಪ್ರತಿಯೊಂದು ಕೆಲಸನೂ ನಾವು, ಏನೇ ಕೆಲಸ ತಗೊಳ್ಳಿ ನೀವು, ರಜಸ್ಸಿಂದ ಮಾಡ್ಬೋದು, ಸಾತ್ವಿಕದಿಂದ ಮಾಡ್ಬೋದು, ತಮಸ್ನಿಂದಾನು ಮಾಡ್ಬೋದು. ಆ ಕೆಲಸ ಮಾಡೋವಾಗ್ಲೇ ನೋಡಿದ್ರೆ ಗೊತ್ತಾಗ್ಬಿಡ್ತಿದ್ದಂತೆ ಇವರು ಯಾವ ಗುಣದಿಂದ ಮಾಡ್ತಾ ಇದ್ದಾರೆ ಅಂತ. ಈಗ ಸತ್ವ ಗುಣದಿಂದ ಅಂದ್ರೆ ಸಮತ್ವ ಬುದ್ಧಿಯಿಂದ ಮಾಡೋದು, ಟೆನ್ಷನ್ ಪಟ್ಕೊಳ್ದೆ ಸಾಧ್ಯ ಏನಿದೆಯೋ ಅದ್ರಲ್ಲಿ ಮಾಡೋಣ. ಏನ್ ಬೇರೆಯವರೆಲ್ಲ ಮೆಚ್ಕೋಬೇಕಾ ಪೂಜೆನ, ನಮ್ಮನೇಲಿ ಹಿಂಗ್ ಮಾಡ್ತಾರೆ ಅಂತ ಅದು ಬೇಕಾಗೇ ಇಲ್ಲ. ಎಷ್ಟು ಹೂ ಇದೆಯೋ, ಎಷ್ಟು ಹಣ್ಣಿದೆಯೋ ಅಷ್ಟರಲ್ಲಿ ನಾನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀನಪ್ಪ, ಟೆನ್ಷನ್ನೇ ಬೇಕಾಗಿಲ್ಲ. ಪರಮಾತ್ಮ ನೆಮ್ಮದಿಯಿಂದ ಮಾಡು ಅಂತ ಹೇಳ್ತಾನೆ, ಬಿಟ್ಟು ಇದೆಲ್ಲ ಮಾಡೋದು ನನ್ನ ಆಸೆಗೋಸ್ಕರ ಅಂತ ಸತ್ವಗುಣದವರು ಮಾಡ್ಬೋದು. ರಾಜಸಿಕ ಗುಣದವರು ಅದ್ ಹೆಂಗ್ ಸಾಧ್ಯ, ಪೂಜೆ ಅಂದ್ರೆ ಹಿಂಗೆ ಮಾಡ್ಬೇಕು, ಇಷ್ಟೇ ಹೂ ಇರ್ಬೇಕು, ಇಷ್ಟೇ ಹಣ್ಣಿರ್ಬೇಕು, ಊಟನೇ ಮಾಡ್ಬಾರ್ದು, ಹಿಂಗೇ ಮಾಡ್ಬೇಕು, ಬಂದವರೆಲ್ಲ ಹೆಂಗೆ ಅನ್ಬೇಕು ಅಂದ್ರೆ ಇವ್ರ ಮನೆಯಲ್ಲಿ ಮಾಡ್ದಂಗೆ ಬೇರೆ ಎಲ್ಲೂ ಮಾಡಲ್ಲ ಅನ್ಕೋಬೇಕು. ಒಂದು ವೇಳೆ ಏನನ್ನ ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿತ್ತು ಅಂದ್ರೆ ಇವ್ರಿಗೆ ಡಲ್ ಆಗಿ ಬಿಡ್ತಾರಂತೆ. ತುಂಬಾ ವರ್ಷಗಳ ಕೆಳಗಡೆ ನಾನು ವರಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೆ. ಅಲ್ಲಿ ಕಾಂಪಿಟೇಷನ್ ಅಲ್ವಾ, ಅವ್ರ ಮನೆಗಿಂತ ನಾವು ಚೆನ್ನಾಗ್ ಮಾಡ್ಬೇಕು, ನಮ್ಮ ಮನೆಗಿಂತ ಇನ್ನೊಬ್ರು ಚೆನ್ನಾಗ್ ಮಾಡ್ಬೇಕು ಅಂತ. ಅಲ್ಲಿ ಒಬ್ರು ಬಂದು ಪೂಜೆಗೆ ಕುಂಕುಮಕ್ಕೆ ಇಡ್ತೀವಲ್ಲ, ಅವ್ರು ಬಂದ್ರು. ನಮ್ಮ ಮನೆಯಲ್ಲೂ ತುಂಬಾ ಜನ ಕುತ್ಕೊಂಡಿದ್ರು. ಅವ್ರು ಬಂದು ಏನ್ ಹೇಳಿದ್ರು, ನೋಡಿ ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿತ್ತು, ಇನ್ನು ಅವ್ರ ಪಕ್ಕದ ಮನೆಯಲ್ಲೂ ಹೋಗಿದ್ದೆ, ಆಯಮ್ಮ ಏನು ಅಹಂಕಾರದಿಂದ ನೋಡು ನಮ್ಮ ಮನೇಲಿ ಚೆನ್ನಾಗಿದ್ಯಾ ಇಲ್ಲ ಅವ್ರ ಮನೇಲಿ ಚೆನ್ನಾಗೈತಾ ಅಂತ ಹೇಳಿದ್ರು ಅಂತ ಹೇಳಿತು ನೋಡಿ. ಇದೇನ್ ನೋಡಿಸುತ್ತೆ? ರಾಜಸಿಕ ಸ್ವಭಾವ. ಎಲ್ಲೇ ಇರ್ಲಿ ನಮ್ಮನ್ನ ಮೆಚ್ಕೋಬೇಕು ಅಂತ. ಇನ್ನ ತಮಸ್ನವರು ದೇವ್ರ ಪೂಜೆ ಮಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅಯ್ಯೋ ಹೋಗಪ್ಪ, ದೇವ್ರಿಗೆ ಹೂವ ಇಡ್ಬೇಕಲ್ವಾ, ಏನ್ ದೇವ್ರ ಏನ್ ಕೇಳ್ತಾನ ಹೂವ ಬೇಕು ಅಂತ? ಏನ್ ಶುದ್ಧಿ ಮಾಡ್ಬಿಟ್ಟು ಪೂಜೆ ಮಾಡ್ಬೇಕು ಅಂತ ಕೇಳ್ತಾನ? ಊಟ ಮಾಡ್ದೇನೆ ಪೂಜೆ ಮಾಡ್ಬೇಕು ಅಂತ ಕೇಳ್ತಾನ ಅಂತ ಅವರು ಹಿಂಗೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಏನು ಪರಮಾತ್ಮನಿಗೆ ಶುದ್ಧ ಭಕ್ತಿ ಸಾಕು, ಈ ಅಲಂಕಾರ ಇಂಥ ಪೂಜೆ ಎಲ್ಲ ಮಾಡ್ಬೇಕು ಅಂತ ಕೇಳ್ತಾನ? ಬಿಟ್ಬಿಡ್ರಿ, ಸರಿಯಾಗಿ ಕೆಲಸ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳ್ಬಿಡ್ತಾರೆ. ಸಾತ್ವಿಕದವರಿಗೆ ನಿಮ್ಮನೆಯಲ್ಲೂ ಚೆನ್ನಾಗಿದ್ದೀರಿ, ನಿಮ್ಮ ಎದುರು ಮನೆಯಲ್ಲಿ ಮಾಡಿ, ಅವ್ರ ಮನೆಯಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಅಂತೆ,
ಏನು ಅನ್ಸೋಲ್ಲ ಅವ್ರಿಗೆ. ಹೌದಪ್ಪ, ಅವ್ರವ್ರ ಮನೆಯಲ್ಲಿ ಅವ್ರವ್ರ ಶಕ್ತಿ ತಕ್ಕಂಗೆ ಮಾಡ್ತಾರೆ, ಹೌದಾ ರೀ, ತುಂಬಾ ಸಂತೋಷ ಅಂತಾರೆ. ಅದೇ ಮಾತು ರಾಜಸಿಕ್ನವ್ರಿಗೆ ಹೇಳ್ಬಿಟ್ರೆ, ಹಾ, ನಮಗಿಂತ ಅವ್ರ ಮನೇಲಿ ಚೆನ್ನಾಗಿದ್ಯಾ, ಹೆಂಗ್ ಹೇಳ್ತಾ ಇದ್ದೀರಾ ನೀವು, ಹಿಂಗೆ ಮಾತು ಬಂದ್ಬಿಡ್ತೈತೆ. ಇನ್ನು ತಾಮಸಿಕದವರು, ಅವ್ರಿಗೇನ್ ಐತೆ ಬಿಡ್ರಿ, ದುಡ್ಡು ಐತೆ ಮಾಡ್ತಾರೆ, ಕೆಲಸದವ್ರಿದ್ದಾರೆ ಮಾಡ್ತಾರೆ, ಅದ್ರಲ್ಲೇನಿದೆ ಗ್ರೇಟು ಅಂತ ಒಂದೇ ಮಾತಲ್ಲಿ ತೆಗ್ದಾಕ್ಬಿಡ್ತಾರೆ ನೋಡಿ. ಈ ತರ ಈ ಮೂರು ಗುಣಗಳಿಂದ ನಾವು ಕೆಲಸ ಮಾಡ್ತಾನೇ ಇರ್ತೀವಿ. ಪರಮಹಂಸರು ಏನ್ ಹೇಳ್ತಾರೆ ಗೊತ್ತಾ, ಈ ಸಾತ್ವಿಕ, ರಾಜಸಿಕ, ತಾಮಸಿಕ ಅನ್ನೋ ಕಳ್ಳರಿರ್ತಾರೆ. ಯಾರಲ್ಲಿ? ಪ್ರತಿಯೊಬ್ಬರಲ್ಲೂ ಇರ್ತಾರೆ. ಅದಕ್ಕೆ ಒಂದು ಕಥೆ ಹೇಳ್ತಾ ಇದ್ದಾರೆ. ಒಂದು ಸಲ ಒಬ್ಬ ತಾಮಸಿಕ ಕಳ್ಳ ಇರ್ತಾನಂತೆ. ಅವನು, ಆ ಕಳ್ಳ ಏನ್ ಮಾಡ್ತಾನೆ, ಅವನ ಹತ್ರ ಎಲ್ಲ ಕಿತ್ಕೊಂಡ್ಬಿಟ್ಟು ಅವನನ್ನ ಸಾಯಿಸ್ಬಿಡ್ಬೇಕು, ಚೆನ್ನಾಗಿ ಹೊಡೆದಾಕ್ಬಿಡ್ಬೇಕು ಅಂತ ಕಟ್ಟಾಕ್ತಾರಂತೆ. ಆಮೇಲೆ ರಜಸ್ನವನ್ ಏನ್ ಮಾಡ್ತಾನಂತೆ, ರಜಸ್ ಬುದ್ಧಿ ಇದ್ದನು, ಇಲ್ಲ ಇಲ್ಲ ಇವನ್ನ ಕಟ್ಟಾಕ್ಬೇಕು, ಇಲ್ಲ ಅಂದ್ರೆ ಓಡೋಗ್ಬಿಟ್ಟು ನಮ್ಮ ಮೇಲೆ ನಮ್ಮ ಹೆಸರು ಹೇಳ್ಬಿಡ್ತಾನೆ, ಓ ಇವರೇ ಕಳ್ಳತನ ಮಾಡಿದ್ದು ಅಂತ ಅಂತಾರೆ ಅಂತ ಅವನ ಕಟ್ಟಾಕ್ಬಿಡ್ತಾರಂತೆ. ಸಾತ್ವಿಕದವ್ರು ಏನ್ ಮಾಡ್ತಾನಂತೆ, ಅವ್ರ ಹತ್ರ ಎಲ್ಲ ಕಿತ್ಕೊಂಡ್ಬಿಟ್ಟು, ಹೋಗಪ್ಪ ಇದ್ರೆ ಹೋಗ್ಬಿಡು, ಸದ್ಯ ಪತ್ಕೊಂಡು ಬಿಟ್ಬಿಟ್ಟಿದೀವಿ, ಓಡೋಗ್ಬಿಡು ಅಂತ ಬಿಟ್ಬಿಡ್ತಾನಂತೆ ಸಾತ್ವಿಕ ಸ್ವಭಾವದ ಕಳ್ಳ. ಈ ತರ ಪ್ರತಿಯೊಬ್ಬರು, 3 ಜನನೂ ಕಳ್ಳರೆ, ರಾಜಸಿಕದವನು ಕಳ್ಳನೆ, ತಾಮಸಿಕದವನು ಕಳ್ಳನೆ, ಸಾತ್ವಿಕದವರು ಕಳ್ಳ, ಒಂದೇ ಕೆಲಸ ಮಾಡ್ತಾರೆ. ಅಂದ್ರೆ ನೋಡಿ ಸ್ವಭಾವಗಳು. ರಾಜಸಿಕ ಗುಣನ ಕಳ್ಳನ ಹತ್ರ ಏನಿತ್ತು, ಕಿತ್ಕೊಂಡು ಹೋಗೋದಲ್ದೆ ಅಪ್ಪ ಅವ್ರಿಗೆ ಹೊಡೆದಾಕ್ಬಿಟ್ಟು ಕಟ್ಟಾಕ್ಬಿಟ್ಟು ಏನೇನೋ ಮಾಡ್ಬಿಡ್ತಾರೆ. ಅದೇ ಸಾತ್ವಿಕದವನು, ಹೆಂಗೂ ತಗೋತಾ ಇದ್ದೀವಲ್ವಾ, ಪಾಪ ಯಾಕೆ ಇವ್ರನ್ನ ಸಾಯಿಸ್ಬೇಕು ಅಂತ ಹೇಳಿ ಬಿಟ್ಟು ಹೋಗ್ಬಿಡ್ತಾನೆ. ತಾಮಸಿಕನವನು, ಅಯ್ಯೋ ಎಲ್ಲ ಕಿತ್ಕೊಬೇಕು, ಆಮೇಲೆ ಇವನ್ನ ಸಾಯಿಸ್ಬಿಡ್ಬೇಕಿಲ್ಲ ಅಂದ್ರೆ ನಮ್ಮ ಮೇಲೇನೆ ಏನು ಹಾಗೆ ಸಾಧಿಸ್ಬಿಡ್ತಾರೆ ಅಂತ ಅವನು ಹಂಗೆ ಯೋಚನೆ ಮಾಡ್ತಾನಂತೆ. ಈ ತರ ಈ 3 ಗುಣಗಳು ಎಲ್ಲರಲ್ಲೂ ಒಂದೊಂದು ಸಲ ಒಂದೊಂದು ಕೆಲಸ ಮಾಡುತ್ತೆ ಅರ್ಜುನ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ನಾವು ಗೀತೆ ಕೇಳ್ತಾ ಇದ್ದೀವಲ್ವಾ, ನಮ್ಮ ಮನಸ್ಸು ಹೆಂಗೈತೆ, ಸಾತ್ವಿಕ ಬುದ್ಧಿಯಿಂದ ಐತೆ ಅಲ್ವಮ್ಮ. ಏನು ಯೋಚನೆ ಮಾಡದೆ ಅಪ್ಪ ನೆಮ್ಮದಿಯಿಂದ ಕೇಳ್ಬೇಕು ಅಂತ ಏನು ಅಟ್ಯಾಚ್ಮೆಂಟ್ ಇಲ್ಲ. ಅದೇ ಕ್ಲಾಸ್ ಆಗಿದ ತಕ್ಷಣ ಏನಾಗುತ್ತೆ, ರಾಜಸಿಕ ಸ್ವಭಾವ ಬಂದ್ಬಿಡ್ತಿತ್ತು. ಅಪ್ಪ ಇಷ್ಟೊತ್ತು 1 ಅವರ್ ಕೆಲ್ಸ ನಾವು ಬಿಟ್ಟು ಕೂತಿದೀವಲ್ವಾ, ಈಗ ಕೆಲ್ಸ ಮಾಡ್ಬೇಕು, ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಎಷ್ಟು ಲಾಸ್ ಆಗುತ್ತಲ್ವಾ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ. ತಾಮಸಿಕದವರು, ಅಯ್ಯೋ ಏನ್ ಸತ್ಸಂಗ ಕೇಳ್ಬೇಕಾ, ಇದರಿಂದ ಏನು ಉದ್ಧಾರ ಆಗ್ತೀವಿ, ಮನೆಯಲ್ಲಿದ್ದವ್ರಿಗೆ ಹೇಳೋದವ್ರು, ಏನ್ ಇಷ್ಟು ವರ್ಷದಿಂದ ಸತ್ಸಂಗ ಕೇಳ್ತಾ ಇದೀಯಲ್ವಾ, ಏನ್ ನಿನ್ ಸಮಸ್ಯೆ ಎಲ್ಲ ಪರಿಷ್ಕಾರ ಆಗ್ಬಿಡ್ತಾ, ನೀನ್ ಆರೋಗ್ಯವಾಗಿದ್ದೀಯಾ, ನೀನ್ ಅನ್ಕೊಂಡಿದ್ದೆಲ್ಲ ಸಿಕ್ಬಿಡ್ತಾ ನಿನ್ಗೆ, ಯಾಕೆ ಬೇಕು ಈ ಸತ್ಸಂಗ ಅಂತ ತಾಮಸಿಕ ಸ್ವಭಾವದವರೇ ಹೇಳೋದು ಅಲ್ವಾ ಅಮ್ಮ. ಈಗ ನಾವೇನೇ ಹೇಳ್ಬೋದು ನೋಡಿ, ಈಗ ಸತ್ಸಂಗ ಕೇಳ್ತಾ ಇರ್ತೀವಿ, ಮನಸ್ಸು ಪ್ರಶಾಂತವಾಗಿರ್ತಿದೆ, ಅಪ್ಪ ಈ ಸತ್ಸಂಗ ಇಲ್ಲ ಅಂದ್ರೆ ಜೀವನನೇ ಇಲ್ಲ ನೋಡು, ಇದರಿಂದಾನೇ ಮುಂದುವರಿಯಕ್ ಸಾಧ್ಯ ಅಂತ ಹೇಳ್ತೀವಿ. ಆಮೇಲೆ ಏನೋ ಒಂದ್ ಸಮಸ್ಯೆ ಬಂದ್ಬಿಡ್ತಿದೆ, ಮಕ್ಕಳು ಬಂದು ಏನ್ ಸತ್ಸಂಗ ಕೇಳ್ತಾ ಇದೆಯಾ, ಇದು ಬೇಕಾ ನಿನಗೆ ಅಂದಾಗ ನಮ್ಗೂ ಕೋಪ ಬಂದ್ಬಿಡ್ತೈತಿ, ಸಾತ್ವಿಕ ಸ್ವಭಾವ ಹೋಗ್ಬಿಡ್ತೈತೆ. ನೀನೇನ್ ಕಮ್ಮಿನಾ, ನೀನ್ ಸುಳ್ಳು ಹೇಳಲ್ವಾ, ನೀನೇನ್ ಸಂಪಾದನೆ ಮಾಡ್ತೀಯ ಅಂತ ನಿನ್ಗೆ ಈ ತರ ಅಹಂಕಾರನ, ಏನೇನೋ ಹೇಳ್ತೀವಿ. ಮತ್ತೆ ಜಗಳ ಆಗುತ್ತೆ, ಅವನು ಬೈತಾನೆ ನಾನು ಬೈತೀನಿ, ಎಲ್ಲ ಹಾಗೆ ಹತ್ಕೊಳ್ಳೋದೆಲ್ಲ ಆಗ್ಬಿಡ್ತಿದ್ದೆ ರಾಜಸಿಕ ಸ್ವಭಾವದಲ್ಲಿ. ಆಮೇಲೆ ಇವ್ರ ಗುಣನೇ ಹಿಂಗೆ, ಯಾವಾಗ್ಲಿ ಹಿಂಗೆ, ನಾನ್ಯಾಕೆ ಇವ್ರ ಬಗ್ಗೆ ಚಿಂತೆ ಮಾಡ್ಬೇಕು, ಹೆಂಗನ್ನ ಹಾಳಾಗ್ಲಿ ಅಂತ ಹೇಳೋದು, ನಾವು ಸುಮ್ಮನೆ ಕುತ್ಕೊಂಡ್ಬಿಡೋದು ತಾಮಸಿಕ ಸ್ವಭಾವದಲ್ಲಿ. ನೋಡಿ, ಒಂದೇ ವ್ಯಕ್ತಿಯಲ್ಲಿ ಈ 3 ಗುಣಗಳನ್ನ ಎಷ್ಟ್ ಚೆನ್ನಾಗಿ ಪರಮಾತ್ಮ ಪರಿಚಯ ಮಾಡ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾ ಇರೋದು, ನಾವೇನ್ ಮಾಡ್ಬೇಕು, ತಾಮಸಿಕ ಸ್ವಭಾವದಲ್ಲಿದ್ದಾಗ
ಅಲ್ಲಿಂದ ರಾಜಸಿಕ ಸ್ವಭಾವಕ್ಕೆ ಬರಬೇಕು. ರಾಜಸಿಕ ಸ್ವಭಾವದಲ್ಲಿ ಇರಬಾರ್ದು, ಮತ್ತೆ ಸಾತ್ವಿಕ ಸ್ವಭಾವಕ್ಕೆ ಬರಬೇಕು. ಮತ್ತೆ ಸಾತ್ವಿಕದಲ್ಲೂ ಇರಬಾರ್ದು, ಅದನ್ನ ಮೀರಿ ಬಿಟ್ಟು ಮತ್ತೆ ಮೇಲೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶುದ್ಧ ಸತ್ವದಲ್ಲಿ ಇರು ಅಂತ ಹೇಳ್ತಾ ಇರೋದು. ಶುದ್ಧ ಸತ್ವ ಏನಿದೆಯೋ ಅದೆಲ್ಲನ್ನ ದಾಟಬೇಕು ನಾವು. ಸಾತ್ವಿಕ ಗುಣದಲ್ಲಿಂದ ರಾಜಸಿಕ ಗುಣ, ತಾಮಸಿಕ ಗುಣ, ಈ ಮೂರನ್ನು ದಾಟಬೇಕು. ಯಾಕಂದ್ರೆ ಈ ಮೂರು ಗುಣಗಳೇ ಮನುಷ್ಯನನ್ನ ಬಂಧಿಸೋದು ಅಂತ ಹೇಳ್ತಾ ಇದ್ದಾರೆ. ಈಗ ಚಿನ್ನದ ಬಳೆ ಆಗ್ಲಿ, ಬೆಳ್ಳಿದ ಬಳೆ ಆಗ್ಲಿ, ಇಲ್ಲ ಗಾಜಿನ ಬಳೆನೇ ಆಗ್ಲಿ, ತುಂಬಾ ಟೈಟ್ ಇತ್ತು ಅಂದ್ರೆ ಹಾಕೊಳಕ್ಕಾಗುತ್ತಾ? ಎಷ್ಟು ನೋವಾಗುತ್ತಲ್ವಾ? ನೋವೊಂದಿರ್ಲಿ, ಚಿನ್ನದ ಬಳೆ ಏನ್ ಮಾಡ್ತಿದ್ದೆ, ಜಾಸ್ತಿ ಬಂಧಿಸ್ತಿತ್ತೆ ನಮ್ಮನ್ನ. ಅಯ್ಯೋ, ಹೊರಗಡೆ ಹೋಗ್ತಾ ಇದ್ದೀವಲ್ಲಪ್ಪ, ಒಬ್ರೇ ಇದ್ದೀವಿ, ಚಿನ್ನದ ಬಳೆ ತೆಗ್ದಾಕ್ಬೇಕು, ಏನ್ ಮಾಡೋದೇನು, ನಿದ್ದೆನೆ ಬರಲ್ಲ ಅನ್ಬಿಡ್ತೀವಿ. ಮತ್ತೆ ಬೆಳ್ಳಿ ಬಳೆಯವರು, ಅಯ್ಯೋ ನೋಡ್ತಾರಲ್ವಾ ಎಲ್ಲರೂ, ಏನಪ್ಪಾ ಇಂತ ಫಂಕ್ಷನ್ಗೆ ಹಾಕೊಂಡ್ ಬಂದ್ಬಿಟ್ನಲ್ವಾ ಅಂತ ಮುಚ್ಚಿಕೊಳ್ಳು. ಗಾಜಿನ ಬಳೆ ಇದ್ದವರು ಆರಾಮಾಗಿ ಮಲ್ಕೋತಾರೆ. ಒಂದ್ಸಲ ತುಂಬಾ ವರ್ಷದ ಕೆಳಗಡೆ ಇದು ಟೂರ್ ಹೋಗಿದ್ವಿ, 2 ಬಸ್ಸಲ್ಲಿ ಹೋಗಿದ್ವಿ, ಎಲ್ಲರೂ ತುಂಬಾ ಜನ ಹೋಗಿದ್ವಿ. ಅಲ್ಲಿ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಮಧ್ಯರಾತ್ರಿ ಆಯ್ತು, ಕಾಡಲ್ಲಿ ನಿಲ್ಲಿಸ್ದ. ಎಲ್ಲರೂ ಅಲ್ಲಲ್ಲಿ ದೇವಸ್ಥಾನ ಹತ್ರ, ಒಂದು ದೇವಸ್ಥಾನದ ಮುಂದೆ ನಿಲ್ತಾ ಎಲ್ಲರೂ ಅಲ್ಲಲ್ಲಿ ಮಲ್ಕೋತಾವ್ರೆ. ಒಬ್ರು ಹೇಳ್ತಾ ಇದ್ದಾರೆ, ಅಯ್ಯೋ ನಮ್ಮ ಯಜಮಾನ್ರು ಹೇಳಿದ್ರು ಮಾಂಗಲ್ಯ ಚೈನ್ ತೆಗ್ದಾಕ್ಬಿಟ್ಟು ಹೋಗು ಅಂತ. ನಾನೇ ಇಲ್ಲ ಬೇಕು ಅಂತ ಹಾಕೊಂಡ್ಬಂದೆ. ಇವಾಗ ಈ ಕಾಡಲ್ಲಿ ಈ ದೇವಸ್ಥಾನದಲ್ಲಿ ಹೆಂಗಪ್ಪ ಮಲ್ಕೊಡೋದು? ನಿದ್ದೆ ಹೋಗುವಾಗ ಕಳ್ಳ ಏನನ್ನ ಬಂದ್ಬಿಟ್ರೆ ಏನ್ ಮಾಡೋದು? ಯಾರು ಕಾಪಾಡ್ತಾರೆ? ಇದೆಲ್ಲ ಗುರೂಜಿಯವರು ಗಮನಿಸ್ತಾ ಇದ್ದಾರೆ. ಅವ್ರು ಸೈಲೆಂಟ್ ಆಗಿರ್ತಾರೆ, ಅಂದ್ರೆ ಎಲ್ಲಾನು ಗಮನಿಸ್ತಾ ಇರ್ತಾರೆ. ಇನ್ನೊಬ್ಬ ಅಮ್ಮ ನೋಡು, ಅದಕ್ಕೆ ನಾನು ತೆಗ್ದಾಕ್ಬಿಟ್ಟು ಬಂದೆ, ಉಮಾಗೋಳದ್ ಹಾಕೊಂಡ್ ಬಂದಿದೀನಿ, ಆರಾಮಾಗಿ ಮಲ್ಕೋತೀನಿ, ಏನ್ ಭಯ ಇಲ್ಲ, ಕಿತ್ಕೊಂಡು ಹೋಗುತ್ತೆ ಅಂತ. ಇನ್ನೊಬ್ಬಮ್ಮ ಹೇಳ್ತಾಳೆ, ನೋಡು ಉಮಾಗೋಲ್ಡ್ ಹಾಕೊಂಡಿದ್ಯಾ, ಅವ್ನ್ ಚಿನ್ನ ಅಂತ ಬಂದು ಕಿತ್ತಾಗ ನಿನಗೆ ಏಟಾಗೋದು, ನೀನ್ ಕಿರ್ಸೋದು, ಅದೂನು ತೊಂದ್ರೆನೆ. ನಾನ್ ನೋಡು ಕಪ್ಪು ಮಣಿ ಹಾಕೊಂಡ್ ಬಂದಿದ್ದೀನಿ, ಏನ್ ಆರಾಮಾಗಿದ್ದೀನಿ ಅಂತ. ಗುರೂಜಿಯವರು ಈ ಪಾಠ ಮಾಡುವಾಗ ನನಗೆ ಅದನ್ನ ನೆನಪು ಮಾಡಿದ್ರು. ನೋಡು, 3 ಸ್ವಭಾವದವರು ಏನ್ ಚೆನ್ನಾಗಿ ಅಲ್ಲಿ ಬಂದು ಪುಣ್ಯಕ್ಷೇತ್ರಕ್ಕೆ ಬಂದು ಅವ್ರ ಮನಸ್ಸು ಪರಮಾತ್ಮನಲ್ಲಿಲ್ಲ. ಏನೈತೆ, ನನ್ನ ಚೈನು ನಾನು ಕಿತ್ಕೊಂಡು ಹೋದ್ರೆ, ಕಳ್ಳ ಬಂದ್ರೆ ಹೆಂಗೆ, ಈ ತರ ಇದ್ ಬಿಡ್ತಿದ್ದೆ. ಅದಕ್ಕೆ ಅರ್ಜುನ, ಯಾರು ಈ ಗುಣಗಳನ್ನ ದಾಟ್ತಾರೋ ಅವರು ದ್ವಂದ್ವನ ದಾಟ್ತಾರೆ. ಈ ಗುಣಗಳನ್ನ ದಾಟದೇ ಇದ್ದವರು ದ್ವಂದ್ವದಲ್ಲೇ ಅದ್ ಮಾಡ್ಬೇಕಾ ಬಿಡ್ಬೇಕಾ, ಮನಸ್ಸು ನೆಮ್ಮದಿ ಇದ್ದಾಗ ಅಯ್ಯೋ ಸತ್ಸಂಗ ಕೇಳ್ಬೇಕಪ್ಪ, ಸತ್ಸಂಗದಿಂದನೇ ಜೀವನ ಅನ್ನೋದು. ಏನನ್ನ ಸ್ವಲ್ಪ ಕೋಪ ಯಾರ ಮೇಲನ್ನ ಬರ್ಲಿ, ಮನೆಯವ್ರ ಮೇಲೆ ಬರ್ಲಿ, ಗುರುಗಳ ಮೇಲೆ ಬರ್ಲಿ, ಈ ಸತ್ಸಂಗದಿಂದ ಏನ್ ಪ್ರಯೋಜನ ಐತೆ? ಇದನ್ನೇನ್ ತಿಳ್ಕೊಂಡು ಏನು ಉದ್ಧಾರ ಆಗ್ತೀವ? ನಮ್ಮಮ್ಮ ಭಯಲ್ಲ, ನಮ್ಮಪ್ಪ ಭಯಲ್ಲ, ಯಾರು ಭಯಲ್ಲ. ಏನ್ ಗುರುಗಳು ಯಾಕೆ ತಪ್ಪನ್ನ ನೋಡ್ಸೋದು? ಹೆಸರು ಹೇಳಿರಲ್ಲ, ಹಿಂಗೆ ನಿನಗೆ ಅಂತಾನು ಹೇಳಿರಲ್ಲ ಗುರುಗಳು. ಅಂದ್ರೇನು, ತಮ್ಮ ಮೇಲೆ ತಾವೇ ಆರೋಪ ಮಾಡ್ಕೊಂಡ್ಬಿಡ್ತಾರೆ. ಈ ಮಾತು ನನಗೇ ಹೇಳಿದ್ದು, ನಾನೇನ್ ಮಾಡಿದ್ದೆ ತಪ್ಪು ಅಂತ ಅಲ್ಲಿ ದುಃಖ ಪಡೋದು. ಈ ತರ ಈ ದ್ವಂದ್ವನ ದಾಟಬೇಕು ನೋಡು ಅರ್ಜುನ. ಅವಾಗ ಏನಾಗುತ್ತೆ ಅಂದ್ರೆ ಅವನೇನೆ ಆನಂದವಾಗಿರಕ್ಕೆ ಸಾಧ್ಯ ಆಗುತ್ತೆ. ಸುಖ ದುಃಖ, ಲಾಭ ಅಲಾಭ, ಪುಣ್ಯ ಪಾಪ, ಜಯ ಅಪಜಯ ಇವೆಲ್ಲನ್ನೂ ಮೀರ್ತಾನಂತೆ ನೋಡಿ ಈ ದ್ವಂದ್ವಗಳನ್ನು ದಾಟಿದವನು. ಯಾಕಂದ್ರೆ ನಿತ್ಯ ಯಾವಾಗ್ಲೂ ಸತ್ವ ಗುಣದಲ್ಲೇ ಇರ್ತಾನೆ ಅವನು. ಅವನಿಗೆ ಬೇರೆಯವರು ತುಂಬಾ ಐಶ್ವರ್ಯ ತಗೊಂಡ್ಬಂದು ಅವನ್ ಮುಂದೆ ನೋಡ್ಸೋದೇನೋ ಅವನ ಮನಸ್ಸು ಚಂಚಲ ಆಗೋದೇ ಇಲ್ಲ. ಆಯ್ತು, ಅವ್ರಿಗಿದೆ ಅವ್ರು ಮಾಡ್ಕೋತಾರೆ, ನನಗಿದೇ ಈ ಸರಳ ಜೀವನಾನೇ ಆನಂದ ಅಂತ ಅವನ್ ಸುಮ್ನೆ ಇದ್ಬಿಡ್ತಾನೆ. ಮತ್ತೆ ನೀರ್ ಯೋಗ ಅಂದ್ರೆ, ಯೋಗ ಅಂದ್ರೆ ಯಾವುದು ಪ್ರಾಪ್ತಿ ಇಲ್ಲೋ ನಮ್ಗೆ ಅದನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಲ್ವಾ ಅಮ್ಮ? ಮತ್ತೆ ಕ್ಷೇಮ ಅಂದ್ರೆ ಯಾವುದು ಪಡ್ಕೊಂಡಿದ್ದೀವೋ ಅದನ್ನ ಯಾವಾಗ್ಲೂ ಉಳಿಸ್ಕೋಬೇಕು ನಾವು.
ಈಗ ಕಷ್ಟಪಟ್ಬಿಟ್ಟು ಮನೆ ಕಟ್ಟಿಸ್ತೀವಪ್ಪ. ಮನೆ ಕಟ್ಟಿಸಿದ್ಮೇಲೆ ಅದನ್ನ ಲೈಫ್ ಲಾಂಗ್ ಉಳಿಸ್ಕೋಬೇಕಲ್ವಾ? ಇಲ್ಲಪ್ಪ, ಸಾಲ ಮಾಡಿ ಮನೆ ಕಟ್ಟೋದು, ಮತ್ತೆ ಬಡ್ಡಿ ಕಟ್ಟಕ್ ಆಗದೆ ಮತ್ತೆ ಮನೆ ಸೇಲ್ ಮಾಡ್ಬಿಟ್ಟು ಸಾಲ ತೀರ್ಸೋದು, ಅದು ಒಳ್ಳೇದಾದು ಅಲ್ಲ. ಮೊದಲೇ ನಾವು ಪ್ರತಿಯೊಂದನ್ನ ಯೋಚನೆ ಮಾಡಿ ಮಾಡಿ ಹೆಜ್ಜೆ ಇಡ್ಬೇಕು. ನಾವ್ ಹಂಗೆ ಹೆಜ್ಜೆ ಇಡದೆ ಅನ್ಕೊಂಡಿದ್ದೆ ತಡ ಏನೋ ನಮ್ಗ್ ತೋಚದಂಗೆ ಮಾಡಕ್ ಹೋದ್ರೆ ನಮ್ಗೆ ಯಾವಾಗ್ಲೂ ಲಾಸ್ ಆಗೋದು ನೋಡಿ. ಅದೇ ತರ ಇಲ್ಲೂ ಅಷ್ಟೇ, ಯಾವುದೋ ಪುಣ್ಯದಿಂದ ಈಗ ನಿಮ್ಗೆ ಈ ಭಗವದ್ಗೀತೆ ಯೋಗ ಆಗಿತ್ತೆ. ಈಗ ಯೋಗನ ಏನ್ ಮಾಡ್ಬೇಕು? ಜೀವನ ಪೂರ್ತಿ ಉಳಿಸ್ಕೋಬೇಕು. ಏನ್ ಉಳಿಸ್ಕೊಳ್ಳೋದು? ಏನ್ ನೋಟ್ಸ್ ಬರೆದಿಟ್ಟು ಇಟ್ಕೊಳ್ಳೋದ ಅಲ್ಲ. ಈ ಜ್ಞಾನದಲ್ಲಿ ಇರ್ಬೇಕು. ಸತ್ಸಂಗದಲ್ಲಿ ಏನ್ ಹೇಳಿದ್ದಾರೋ ಆ ಮಾತುಗಳು ನಿಮ್ಮ ಜೀವನದಲ್ಲಿ ಏನೇ ಘಟನೆ ಆಗ್ಲಿ ನೆನಪಾಗ್ಬೇಕು, ಅದರಿಂದ ಹೊರಗಡೆ ಬರ್ತಾ ಇರ್ಬೇಕು ನೋಡಿ. ಈ ಶ್ಲೋಕ ತುಂಬಾ ಚೆನ್ನಾಗಿದೆ ನೋಡಿ. ನಿರ್ಯೋಗ ಕ್ಷೇಮ ಆತ್ಮವಾನ್. ಏನ್ ಪ್ರಾಪ್ತಿ ಆಗೈತೋ ಅದನ್ನ ಜೀವನ ಪೂರ್ತಿ ಉಳಿಸ್ಕೋಬೇಕು ನೋಡಿ. ಈ ಜ್ಞಾನನು ಏನೋ ಪುಣ್ಯದಿಂದ ನಿಮ್ಗೆ ಸಿಕ್ಕಿದೆ, ಇದನ್ನ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಉಳಿಸ್ಕೊತಾ ಇರ್ಬೇಕು. ಅದಲ್ಲದೆ ಪರಮಾತ್ಮ ಇನ್ನೊಂದ್ ಮಾತು, ನಿರ್ಯೋಗ ಕ್ಷೇಮ ಆತ್ಮವಾನ್. ಪ್ರತಿ ಮನುಷ್ಯನು ಇದೆ ಅಲ್ವಪ್ಪ, ನಾಳೆ ಹೆಂಗೆ ನಾಡಿದ್ದಂಗೆ ನಮ್ಮನ್ನ ಯಾರು ನೋಡ್ಕೋತಾರೆ? ದುಡ್ಡು ಐತೆ, ನಮ್ಮ ದುಡ್ಡಿಗೋಸ್ಕರ ನನ್ನ ನೋಡ್ಕೋತಾರೆ. ಪ್ರೀತಿಯಿಂದ ಯಾರು ನೋಡ್ಕೋತಾರೆ? ಫಿಕ್ಸೆಡ್ ಮಾಡ್ತಾನ, ಇಲ್ಲ ಇನ್ಸೂರೆನ್ಸ್ ಮಾಡ್ತಾನ, ಎಲ್ಲಾನು ನಮ್ಮನ್ನ ಕಾಡ್ತಾ ಇರ್ತಿದೆ ಅಲ್ವಾ? ಯಾಕೆ? ನಮ್ಮನ್ನ ನಾವು ಭದ್ರತೆಯಿಂದ ಕಾಪಾಡ್ಕೋಬೇಕು ಅಂತ. ಪರಮಾತ್ಮನ ಚಿಂತನೆಯಲ್ಲಿದ್ದಿದ್ರೆ ಪ್ರತಿಯೊಂದು ಅವನ ಕರುಣೆಯಿಂದ ಆಗುತ್ತೆ. ನನಗೆ ಇದು ಬರಬೇಕು ಅಂದ್ರೆ ಅವನ್ ಮಾಡೇ ಮಾಡ್ತಾನೆ. ಈ ನಂಬಿಕೆಯಿಂದ ಇದ್ದವನಿಗೆ ಇವೇನೂ ಇರಲ್ಲ. ಮತ್ತೆ ಇದು ತಾಮಸಿಕ ಗುಣ ಅಲ್ಲ. ಇರ್ಲಿ ಬಿಡಪ್ಪ, ನನ್ಗೆ ಬರೋದಾದ್ರೆ ಬರ್ತಿತಿ, ಈ ತರ ಅಲ್ಲ. ಅವನ್ಗೆ ಪರಮಾತ್ಮನ ಮೇಲೆ ನಿಶ್ಚಯ ಇರ್ತಿತೆ. ನನ್ನ ಎಲ್ಲಾ ಯೋಗಕ್ಷೇಮನು ನೋಡ್ಕೊಳ್ಳೋದು ಪರಮಾತ್ಮನೇ ಅಂತ ಯಾರಲ್ಲಿ ನಿಶ್ಚಯ ಇರ್ತಿತ್ತೋ ಅವರು ಏನ್ ನಡೆದ್ರೇನೋ ಅದನ್ನ ಸುಮ್ನೆ ನೋಡ್ತಾರೆ ಅಷ್ಟೇ ಬಿಟ್ಟು ಪೂರ್ತಿ ಒಳಗಡೆ ತಗೊಂಡು ಅಯ್ಯೋ ಹಿಂಗಾಗೋಯ್ತಲ್ವಾ ಕೊನೆಗಳಿಗೆ ಹಿಂಗಾಗೋಯ್ತಲ್ವಾ ಅಂತ ಯೋಚನೆ ಮಾಡೋದೇ ಇಲ್ಲ ನೋಡಿ. ಮನುಷ್ಯನ ಉದ್ದೇಶ ನಾನು ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು ಅಂತ ತಿಳ್ಕೊಳಕ್ಕೆ ಬಂದಿರೋದು ಮನುಷ್ಯ ಜನ್ಮ. ನಾವು ಇದು ಬಿಟ್ಟು ಹೆಂಗ್ ಜೀವನ ಮಾಡ್ಬೇಕು, ಹೆಂಗ್ ಸಂಪಾದನೆ ಮಾಡ್ಬೇಕು, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಹೆಂಗ್ ಸಂಪಾದನೆ ಮಾಡ್ಬೇಕು, ಇವೇ ಬಿಟ್ಬಿಟ್ಟಿದ್ದೀವಿ ನೋಡಿ. ಹೋಗ್ಲಿ, ಈ ಮದುವೆ ಮಾಡು, ಕೆಲ್ಸ ಹುಡುಕು, ಮಕ್ಕಳಾಗ್ಲಿ, ಮನೆ ಕಟ್ಟು, ಇವೇನನ್ನ ನೆಮ್ಮದಿ ಕೊಡ್ತಾ ಇದೀಯಾ? ಇಲ್ಲ ನೋಡಿ. ಇವಾಗ ಸಂತೋಷ ಆಯ್ತು, ಮನೆ ಕಟ್ಟಿದೀವಿ, ಒಪ್ಪ ಆನಂದ. ಎಷ್ಟು ದಿವಸ ಮತ್ತೆ ಅದಕ್ಕೆ ಏನೋ ಒಂದ್ ಬಂತು, ಇದು ಬಂತು, ವಾಸ್ತು ಸರಿ ಇಲ್ಲ ಅಂತಾರೆ, ಏನೋ ಹೇಳ್ತಾರೆ. ಮದುವೆ ಆದ್ರೆ ಸಾಕಪ್ಪ, ಮದುವೆ ಆಗ್ಬಿಡ್ತು. ಮದುವೆ ಆದ್ಮೇಲೆ ಅಳಿಯ ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ಮತ್ತೆ ಅದರಲ್ಲಿ ಹಿಂಗೆ ಈ ಲೌಕಿಕದಲ್ಲಿ ಬೇಕು ಅಂತ ಕೇಳ್ತೀವಿ. ಅದ್ ಬಂದ ಮೇಲೆ ಅಷ್ಟಕ್ಕೆ ನಮ್ಮ ಆನಂದ ನಿಂತೋಗಲ್ಲ. ಅದು ಬಿಟ್ಟು ಮತ್ತೆ ಇನ್ನೊಂದೇ ಹೋಗ್ಬಿಡ್ತಿದೆ. ಇದೆಲ್ಲ ಕಾಮನ್ ಪೀಪಲ್ಗೆ. ಅದೇನೇ ನೋಡಿ, ಯಾರು ಪರಮಾತ್ಮನ ಚಿಂತನೆಯಲ್ಲಿದ್ದು ಸರ್ವಸ್ವವನ್ನು ಅರ್ಪಿಸಿ ತನ್ನನ್ನು ಕಾಪಾಡೋದು ಅವನೊಬ್ಬನೇ ಅಂತ ಇದ್ದವನು ಏನಲ್ಲ ಅಸಾಧ್ಯ ನೋಡಲ್ಲ, ಏನು ಇಲ್ಲ. ಅವನ್ ಕೇಳ್ಕೊತಾನೆ, ನನಗ್ ಗೊತ್ತಪ್ಪ, ನೀನ್ ನನಗೆ ಯಾವಾಗ ಕೊಡ್ಬೇಕು ಅವಾಗ್ಲೇ ಕೊಡ್ತೀಯ ಅಂತ. ಅವನ್ಗಷ್ಟು ನಂಬಿಕೆ ಇರುತ್ತೆ ನೋಡಿ. ಅವನಿಗೆ ಗೊತ್ತು ಪರಮಾತ್ಮ ಅಂದ್ರೆ ನನ್ನ ಸಮಸ್ಯೆಗಳಿಗೆ ನಾನ್ ಮಾಡೋ ವ್ರತಕ್ಕೆ, ಪೂಜೆಗೆ ಶಂಖ ಚಕ್ರ ಇಟ್ಕೊಂಡ್ ಬರಲ್ಲ. ಅವನು ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಂತ ನೋಡಿ. ಅದಕ್ಕೆ ಗುರುಜಿಯವರು ಎಷ್ಟು ಚೆನ್ನಾಗಿದೆ ಎಕ್ಸಾಂಪಲ್ ಕೊಟ್ಟಿದ್ದು. ಸ್ವಾಮಿ ವಿವೇಕಾನಂದರವರು ದೇಶವನ್ನೆಲ್ಲ ಸುತ್ತಾ
ಇದ್ರಂತೆ ಆಗ. ಅವರ ಜೋಳಿಗೆಯಲ್ಲಿ ಯಾವಾಗ್ಲೂ ಒಂದು ಭಗವದ್ಗೀತೆ ಇರ್ತಾ ಇತ್ತಂತೆ. ಅವರಿಗೆ ಅವರ ಗುರುವನ್ನ ಪರೀಕ್ಷೆ ಮಾಡಬೇಕು ಅಂತ ಇತ್ತಂತೆ. ಏನಂತ ಅಂದ್ರೆ ಅವಾಗ ತೀರ ಹೋಗ್ಬಿಟ್ಟಿದ್ದಂತೆ ಪರಮಹಂಸರು. ಅಂದ್ರೇನು ಹೌದು, ಹೇಳ್ತಾರಲ್ವಾ, ಗುರು ಶಿಷ್ಯನ್ನ ಯಾವಾಗ್ಲೂ ಕಾಪಾಡ್ತಾನೆ, ಶಿಷ್ಯ ಎಷ್ಟು ಶರಣಾಗತಿಯಿಂದ ಇರ್ತಾನೋ ಗುರು ಅಷ್ಟೇ ತನ್ನ ಕ್ಷೇಮ ಸಮಾಚಾರ ನೋಡ್ಕೋತಾನೆ. ಇವೆಲ್ಲ ಸತ್ಸಂಗದಲ್ಲಿ ಕೇಳಿದ್ವಲ್ವಾ. ಅದಕ್ಕೆ ಅವರು ಸರಿಯಪ್ಪ, ಇವತ್ತು ನಾನು ನಮ್ಮ ಗುರುವನ್ನ ಪರೀಕ್ಷೆ ಮಾಡ್ತೀನಿ ಅಂತ ಅನ್ಕೋತಾರಂತೆ ಮನಸ್ಸಲ್ಲಿ. ಆವಾಗ ಅವರು ಟ್ರೈನಲ್ಲಿ ಹೋಗ್ತಾ ಇದ್ರಂತೆ. 11 ಗಂಟೆಗೆ ಬಿಹಾರ್ಗೆ ಬರ್ತಾರಂತೆ, ನಿಂತ್ಕೊಳ್ತಿದ್ದಂತೆ. ಅವ್ರು ಇಳಿತಾರಂತೆ ಸ್ಟೇಷನ್ ಅಲ್ಲಿ. ಇಳಿದು ಊರ್ಗ್ ಹೋಗ್ಬೇಕು ಅನ್ನೋದ್ರಲ್ಲಿ ದೂರ ಇತ್ತಂತೆ ಊರು. ಮತ್ತೆ ಅವ್ರಿಗೆ ಹೊಟ್ಟೆನೂ ಹಸಿಯಕ್ಕೆ ಶುರುವಾಯ್ತಂತೆ. ಅದ್ರ ಜೊತೆ ಏನಾಯ್ತು, ಅಯ್ಯೋ ಒಂದ್ ಸ್ವೀಟ್ ಏನನ್ನ ತಿನ್ಬೇಕು ಅನ್ನಿಸ್ತಾ ಇತ್ತಲ್ವಾ ಅಂತಾನು ಅನ್ನಿಸ್ತಂತೆ. ಸರಿಯಪ್ಪ, ಗುರು ಹೇಳ್ತಾನಲ್ವಾ ನಿನ್ನನ್ನ ನಾನು ಕಾಪಾಡ್ತೀನಿ ಅಂತ, ನೋಡೋಣ ಇವತ್ತು ನಾನು ಎಲ್ಲೂ ಯಾರನ್ನೂ ಹೋಗಿ ಕೇಳಲ್ಲ. ಇಲ್ಲೇ ಆಯಾಸ ಆಗೈತೆ, ಇಲ್ಲೇನೆ ಮರದ ಕೆಳಗಡೆ ಕುತ್ಕೊಂಡ್ಬಿಡ್ತೀನಿ ನಾನು. ಯಾರು ತಂದು ನನಗೆ ಊಟ ಕೊಡ್ತಾರೆ? ಊಟದ ಜೊತೆ ನಾನು ಅನ್ಕೊಂಡಿದ್ದೀನಲ್ಲ ಸ್ವೀಟ್ ತಿನ್ಬೇಕು ಅಂತ, ಅದನ್ನ ಯಾರು ಕೊಡ್ತಾರೆ ನೋಡ್ತೀನಿ. ಏನೋ ಹೇಳ್ತಾರಲ್ವಾ ಗುರುಗಳು, ನಾನ್ ಕಾಪಾಡ್ತೀನಿ ಅಂತ ಅನ್ಕೊಂಡು ಅವರು ಗಿಡದ ಕೆಳಗಡೆ ಕುತ್ಕೊಂಡ್ಬಿಡ್ತಾರಂತೆ. ನೋಡೋಣ ಪರಮಾತ್ಮಂದು ಕೇಳೋಣ. ಅವನು ಹೇಳ್ತಾನಲ್ವಾ, ಅನನ್ಯ ಚಿಂತೆ ಎಂತೋ ಮಹಂ, ನನ್ನ ಚಿಂತನೆಯಲ್ಲಿರಪ್ಪ, ನಿನ್ನ ಯೋಗಕ್ಷೇಮ ನಾನ್ ನೋಡ್ಕೋತೀನಿ ಅಂತ. ಸರಿಯಪ್ಪ, ನೋಡೋಣ ಇವತ್ತು ನನಗೆ ಹೊಟ್ಟೆ ತುಂಬಾ ಯಾರು ಒಳ್ಳೆ ಊಟ ಕೊಡ್ತಾರೆ ಅಂತ. 1 ಗಂಟೆ ಆಯ್ತು, 2 ಆಯ್ತು, 2:30 ಆಗ್ತಾ ಐತೆ. ಅವಾಗ ಏನಾಗುತ್ತೆ, ಹಸಿವಾಗಿದ್ದಾಗ ಜಾಸ್ತಿ 1 ನಿಮಿಷ ಲೇಟ್ ಆಯ್ತದ ಕೋಪ ಬಂದ್ಬಿಡ್ತೈತೆ ಅಲ್ವಾ ಅಮ್ಮ? ಮಕ್ಕಳು ನೋಡಿ, ಹೊರಗಡೆಯಿಂದ ಬಂದಿದ ತಕ್ಷಣ ಹಸಿವು ಅಂತ 1 ನಿಮಿಷ ಇರುವಂದ್ರೆ ಎಷ್ಟು ಕೋಪ ಬಂದ್ಬಿಡ್ತೈತಿ ಅವ್ರಿಗೆ. ಅದೇ ತರ ಇವ್ರಿಗೆ ಕೋಪ ಬರ್ತಿತ್ತಂತೆ. ಏನು ಪರಮಾತ್ಮನು ಹಂಗೆ ಹೇಳಿದ, ಗುರುಗಳು ಹಂಗೆ ಹೇಳ್ಬಿಟ್ಟಿದ್ರು ಅಂತ. ಅಯ್ಯೋ ಸುಮ್ನೆ ನಾನು ಯಾಕಪ್ಪ ಅಧ್ಯಾತ್ಮಕ್ ಬಂದೆ, ಡಿಗ್ರಿ ಮಾಡಿದ್ದೆ, ಲೆಕ್ಚರ್ ಕೆಲಸ ಮಾಡ್ಕೊಂಡೇ ಇರ್ಬೋದಾಗಿತ್ತಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಸುಸ್ತಾಗಿತ್ತು, ಹಸಿವಾಗಿತ್ತಲ್ಲ, ಹಂಗೆ ನಿದ್ದೆ ಬಂದ್ಬಿಡ್ತಿತ್ತಂತೆ. ಆಮೇಲೆ 1 ಅರ್ಧ ಗಂಟೆ ಆದ್ಮೇಲೆ ಯಾರೋ ಒಬ್ಬ ವ್ಯಕ್ತಿ ಅವ್ರನ್ನ ಸ್ಪರ್ಶ ಮಾಡ್ತಾ ಎಬ್ಬಿಸ್ತಾ ಇದ್ದಾರಂತೆ. ಅವ್ರಿಗೆ ತುಂಬಾ ಆಯಾಸ ಆಗಿತ್ತಲ್ಲ, ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು ಯಾಕೆ ಎಬ್ಬಿಸ್ತಾ ಇದ್ದಾರೆ ನೋಡ್ತಾ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ನಂತೆ. ಆಯಪ್ಪ ಹೇಳ್ತಾ ಇದ್ದಾನಂತೆ ಅವರ ಭಾಷೆಯಲ್ಲಿ, ಅಯ್ಯೋ ಸ್ವಾಮಿ, ನಾನು ಒಬ್ಬ ಸಾಧುಗೆ ಹುಡುಕ್ತಾ ಇದ್ದೆ. ಯಾಕಂದ್ರೆ ನನ್ನ ಹೆಂಡತಿ ತಿರುಪತಿಗೆ ಹೋಗು ಬಂದ್ಲು, ಪೂಜೆ ಮಾಡಿದ್ವಿ. ಈಗ ಒಬ್ಬರಿಗೆ ಯಾರಿಗನ್ನ 1-2-3 ಜನಕ್ಕೆ ಸಾಧುಗಳಿಗೆ ಊಟ ಇಡ್ಬೇಕು ಅಂತ ಅನ್ಕೊಂಡು ಅಡಿಗೆ ಮಾಡ್ಬಿಟ್ಟು ಎಲ್ಲಾ ಹುಡುಕ್ತಾ ಇದ್ದೀವಿ, ಯಾರು ಸಿಕ್ಲೇ ಇಲ್ಲ. ದೇವ್ರ ತರ ನೀವು ನನಗ್ ಸಿಕ್ಕಿದ್ದೀರಾ, ದಯವಿಟ್ಟು ನಮ್ಮ ಮನೆ ಇಲ್ಲೇ ನೋಡಿ, ಪಕ್ಕದಲ್ಲೇ ಇದೆ, ಗಿಡದ ಪಕ್ಕದಲ್ಲೇ ಬನ್ನಿ ಅಂತ ಕೇಳ್ತಾರಂತೆ. ಸರಿಯಪ್ಪ, ಅವ್ರಿಗೂ ಅದೇ ಬೇಕಾಗಿದ್ದಲ್ವಾ. ಅವರು ಮನೆಗೆ ಹೋಗ್ತಾರಂತೆ. ಅವ್ರು ಎಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಹೊಟ್ಟೆ ತುಂಬಾ ಎಷ್ಟೆಷ್ಟು ವಿಧವಾದ ಊಟಗಳನ್ನ ಇಡ್ತಾರಂತೆ. ಅವರಿಗೆ ಇಷ್ಟವಾಗಿದ್ದಂತ ಸಿಹಿನೂ ಇರ್ತಾರಂತೆ. ನೋಡುತ್ತಾ ಯಾವ ರೀತಿ ನೋಡ್ತಾನೆ ಪರಮಾತ್ಮ ತನ್ನ ಭಕ್ತನ ಯೋಗಕ್ಷೇಮನ. ಪರಮಾತ್ಮನೇ ಬಂದು ಕೊಡ್ತಾನೆ ಅಂತ ನಾವು ಕಾಯ್ತೀವಿ. ಯಾವುದೋ ರೂಪದಲ್ಲಿ ಯಾರೋ ಮೂಲಕ ನಮ್ಗೆ ಎಲ್ಲ ಸಿಕ್ಕೋ ತರಾನೇ ಮಾಡ್ತಾನೆ ನೋಡಿ. ಇದೇ ತರ ನಿಶ್ಚಯವಾಗಿ ಹೇಳ್ತೀನಿ ನೋಡಿ, ನಾನು ಗುರುಗಳು ಸಿಕ್ಕದಾಗಿಂದ ಪರಮಾತ್ಮನ ನಂಬಿದ್ದಕ್ಕೆ ಎಂತೆಂತ ಘಟನೆಗಳಲ್ಲೂ ನಾನು ಜಯಿಸ್ಕೊಂಡ್ ಬಂದಿದ್ದೀನಿ ಗೊತ್ತಾ. ಎಲ್ಲ ಗುರು ಕೃಪೆ. ಅವನ ಜ್ಞಾನದಿಂದ ನನಗೆ ಈ ನೆಮ್ಮದಿ ತಾಳ್ಮೆ ಸಿಕ್ಕಿದ್ದು ನೋಡಿ. ಈ ತರ ನಾವು ಪರೀಕ್ಷೆ ಮಾಡ್ಬೋದು ತಾಳ್ಮೆ ಇದ್ದಾಗ. ಮತ್ತೆ ಪರಮಾತ್ಮನೇ ನನ್ನ ನೋಡ್ಕೋತಾ ಇರೋದು, ಬೇರೆ ಯಾರು ಅಲ್ಲ ಅಂತ ಅವನ ಮೇಲೆ ಒರಗಬೇಕು ನಾವು.
ಅವಾಗ ಅವನು ನೋಡ್ಕೊತಾನೆ. ಈ ಸತ್ಸಂಗ ಕೇಳಿ ಆಯ್ತು ನೋಡೋಣ ಇರು ನಾನು ಅಂತ ಪರೀಕ್ಷೆ ಮಾಡೋದಲ್ಲ, ಇದು ಅಹಂಕಾರದ ಪರೀಕ್ಷೆ ಆಗುತ್ತೆ. ಪರಮಾತ್ಮನ ನಂಬಿದ್ದೀಯ ನೀನು. ಈ ತರ ಯಾರಿಗೆ ನಂಬಿಕೆ ಬರಲ್ವೋ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅವರು ತಮ್ಮ ಕ್ಷೇಮ ಸಮಾಚಾರನ ತಾವೇ ನೋಡ್ಕೋಬೇಕಾಗ್ತಿದೆ. ಯಾರು ಪರಮಾತ್ಮನ ಮೇಲೆ ಒರಗಿ ಅವನನ್ನ ನಂಬುತ್ತಾರೋ ಅವಾಗ ಅವನ ಕ್ಷೇಮ ಸಮಾಚಾರನ ಆ ಪರಮಾತ್ಮ ನೋಡ್ಕೊತಾನೆ. ನೋಡಿ ಎಷ್ಟೇ ವ್ಯತ್ಯಾಸ ನೋಡಿ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮನುಷ್ಯ ಈ 3 ಗುಣಗಳನ್ನ ದಾಟ್ಬಿಟ್ಟು ಎಲ್ಲಾ ಯೋಗಕ್ಷೇಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಅವನ ಚಿಂತನೆಯಲ್ಲಿ ಕೂರೋ ಸ್ಥಿತಿಗೆ ಬರ್ಬೇಕು ಅಂತ ಹೇಳ್ತಾರೆ ನೋಡಿ. ಇದು ಯಾರಿಗಪ್ಪ ಆಗುತ್ತೆ ಅಂದ್ರೆ ಆ ಆತ್ಮನಲ್ಲಿ ಮನಸ್ಸಿಟ್ಟಿದ್ದಾನಲ್ವಾ ಅವನಿಗೆ ಆಗುತ್ತೆ ನೋಡಿ. ಇದು ತನ್ನಲ್ಲಿ ತಾನೇ ಆತ್ಮ ಸ್ವರೂಪ ಅಲ್ವಾ ಅಂತ ತಿಳ್ಕೊಂಡು ಅಲ್ಲಿ ಸ್ಥಿತನಾಗಿರ್ತಾನಲ್ವಾ ಅವನು ಮಾತ್ರ ಈ ಎಲ್ಲಾ ಗುಣಾದಿಗಳನ್ನ ದಾಟಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಅವ್ರ ಹತ್ರ ಗಂಡನ ಮೇಲೆ ಸ್ವಲ್ಪ ಹೊತ್ತೊರ್ಗೋದು, ಮಕ್ಕಳ ಮೇಲೆ ಸ್ವಲ್ಪ ಹೊತ್ತೊರ್ಗೋದು, ಆಮೇಲೆ ನನ್ನ ಶಕ್ತಿ ಮೇಲೆ ನಾನು ಇರೋದು ಎಲ್ಲ ಸ್ವಲ್ಪ ಹೊತ್ತೇ. ಅದು ಮಕ್ಕಳು ಕೋಪ ಬಂದಾಗ ಬಿಟ್ಬಿಡ್ತಾರೆ, ಆಯ್ತಪ್ಪ ಇವನ್ನ ಈ ಜನ್ಮದಲ್ಲಿ ನಾನು ಏನೂ ಕೇಳಲ್ಲ ಅಂತೀವಿ. ಇನ್ನು ಅರ್ಧ ಗಂಟೆಗೆ ಸ್ವಲ್ಪ ಏನನ್ನ ಮಾತಾಡ್ಬಿಟ್ರೆ ಅಯ್ಯೋ ಎಷ್ಟು ಒಳ್ಳೆಯವನಪ್ಪ ನನ್ನ ಮಗ ಅಂತ ಮತ್ತೆ ಅಲ್ಲಿ ಬಿಟ್ಟು ಹೋಗ್ತೀವಿ. ಮತ್ತೆ ಏನೋ ಒಂದು ಆಪೋಸಿಟ್ ಉತ್ತರ ಕೊಟ್ಬಿಡ್ತಾನೆ. ಆವಾಗ ಮತ್ತೆ ಏನಾಗುತ್ತೆ ನಮ್ಮ ಮನಸ್ಸು, ಇಂಥ ಮಕ್ಕಳು ಬೇಡವೇ ಬೇಡಪ್ಪ, ಏನ್ ಕರ್ಮ ಮಾಡಿದ್ದೇನು, ಹಿಂಗೆ ನಾವು ಒದ್ದಾಡ್ತಾ ಇರೋದು. ದ್ವಂದ್ವದಿಂದ ಇಷ್ಟೇ ಒದ್ದಾಡ್ತಾ ಇದ್ದೀವಿ ನೋಡಿ. ಅದಕ್ಕೆ ಮದುವೆ, ಮಕ್ಕಳು, ಪ್ರಮೋಷನ್ ಇವೆಲ್ಲ ಆ ಕಾಲಕ್ಕೆ ಆ ಸಂದರ್ಭಕ್ಕೆ ಸುಖ ಕೊಡೋದು. ಆಮೇಲೆ ಅದು ಮುಗಿದ್ಮೇಲೆ ಇನ್ನಷ್ಟು ದಾಹನೆ ಕೊಡ್ತಿದ್ದೆ. ಆ ದ್ವಂದ್ವಗಳಿಂದ ಹೊರ ಬರ್ಬೇಕು ನೀನು ಅರ್ಜುನ ಅಂತಾನೆ ಪರಮಾತ್ಮ ಹೇಳ್ತಾ ಇರೋದು. ಎಲ್ಲರೂ ಹಂಗೆ ತಿಳ್ಕೊಂಡಿರೋದು, ಇದೇ ಐಹಿಕ ಸುಖಾನೇ ಸ್ವರ್ಗ, ಪರಲೋಕದ ಸುಖಾನೇ ಸ್ವರ್ಗ, ಇದು ಬಿಟ್ಟು ಇನ್ನೇನು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ. ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಯಾವಾಗ ನಮ್ಗೆ ಈ ಜ್ಞಾನ ಬರ್ತಿತ್ತೋ ಆವಾಗ ನಮ್ಗೆ ನಿಶ್ಚಿಂತೆಯಿಂದ ಇರಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಇದನ್ನೇ ನಾವು ನೋಡಿ ಈ ಜ್ಞಾನನ ಕೇಳ್ತಾ ಇರ್ಬೇಕು. ಮತ್ತೆ ಕೇಳೋದಲ್ಲ, ಇದನ್ನ ಉಳಿಸ್ಕೋಬೇಕು. ಏನು ಉಳಿಸ್ಕೊಳ್ಳೋದು? ನಮ್ಮ ಜೀವನದಲ್ಲಿ ಇದನ್ನ ಉಪಯೋಗಿಸ್ತಾ ಇದ್ದಾಗ ನೋಡ್ಕೊಳ್ಳಿ, ಅವರು ಈ ದ್ವಂದ್ವಗಳು ಇರಲ್ಲ, ಅವ್ರಿಗೆ ದುಃಖ ಇರಲ್ಲ, ಚಿಂತೆ ಇರಲ್ಲ, ಭಯ ಇರಲ್ಲ. ಅವಾಗ ಅವನ ನಂಬಿಕೆ ಎಲ್ಲಿರುತ್ತೆ? ಪರಮಾತ್ಮನ ಮೇಲೇನೆ ಇರುತ್ತೆ. ಅವನೇ ನಮ್ಗೆ ನಡೆಸ್ಕೊಡ್ತಾ ಇರೋದು ಅಂತ ಅವನ್ ಹೆಂಗಿರ್ತಾನೆ? ಶಾಶ್ವತವಾದ ಆನಂದದಲ್ಲಿ ತೃಪ್ತಿಯಿಂದ ಇರ್ತಾನೆ ಅಂತ ಈ ಗುಣವನ್ನ ನೀನು ಪಡ್ಕೋಬೇಕು ಅರ್ಜುನ ಅಂತ ಹೇಳ್ತಾ ಇರೋದು ನೋಡಿ. ಗೊತ್ತಾಗೋಯ್ತು ಪರಮಾತ್ಮನಿಗೆ. ಅರ್ಜುನನಲ್ಲಿ ಮೊದಲೇನಿತ್ತು, ನಮ್ಗೇನು ಬೇಡ ಅಂತ ವನವಾಸದಲ್ಲಿ ಆರಾಮಾಗಿ ಅಣ್ಣನ ಹೇಳ್ದಂಗೆ ತಿಳ್ಕೊಂಡು ಇದ್ದು ಮತ್ತೆ ಅವನಿಗೆ ರಾಜಸೇಕ ಯುದ್ಧ ಮಾಡಬೇಕು ಅಂತ ಇದ್ದ ರಂಗಕ್ಕೆ ಎಲ್ಲದನ್ನೂ ಸೇರಿಸಿ ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ 7 ಅಕ್ಷೋಹಿಣಿ ಸೈನ್ಯ ತಗೊಂಡು ಎಲ್ಲ ಬಂದ ಮೇಲೆ ಅಲ್ಲಿ ಯುದ್ಧ ರಂಗದಲ್ಲಿ ಅಯ್ಯೋ ಬೇಡಪ್ಪ ಯುದ್ಧ ಹೋಗೋಣ, ತಾಮಸಿಕ ಸ್ವಭಾವ. ಅದಕ್ಕೆ ನಾವು ಏನೇ ನಿರ್ಣಯ ತಗೋಬೇಕಾದ್ರೇನು ಕ್ಷಣದಲ್ಲಿ ತಗೊಂಡ್ಲೇಬಾರದು. ನಿಧಾನವಾಗಿ ಯೋಚನೆ ಮಾಡ್ಬೇಕು. ಇದು ಮಾಡಿದ್ರೆ ಸರಿಯಾಗುತ್ತಾ, ಇದು ಮಾಡಿದ್ರೆ ಸರಿ ಹೋಗಲ್ವಾ ಅಂತ. ಕೆಲವ್ರು ಏನ್ ಮಾಡ್ತಾರೆ, ತಾವೇ ಒಂದು ನಿರ್ಣಯ ತಗೊಂಡಿರ್ತಾರೆ ಅಂದ್ರೆ ಇನ್ನೊಬ್ಬದನ್ನ ಕೇಳೋದು, ಏನ್ ಮಾಡ್ಬೇಕು ಅಂತ. ಅವರು ಪಾಪ ಏನೋ ಕೇಳ್ತಾ ಇದ್ದಾರಲ್ವಾ ಅಂತ ಹೇಳಿ ಅವ್ರು ಹಿಂಗ್ ಮಾಡಿ ಅಂದಾಗ, ಇಲ್ಲ ನಾನ್ ಹಿಂಗ್ ಅನ್ಕೊಂಡಿದ್ದೀನಿ, ಹಿಂಗ್ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡಂಗೆ ಮಾಡೋದು. ಟೈಮ್ ಪಾಸ್. ತಮ್ಮ ನಿರ್ಣಯನೇ ಪಾಲನೆ ಮಾಡೋದು, ಕೇಳೋದು ಸುಮ್ನೆ ಇದು ಮಾಡ್ಲಾ ಅದು ಮಾಡ್ಲಾ ಹೆಂಗೆ ಏನು ಅಂತ. ಈ ಎಲ್ಲ ಗುಣಗಳಿಂದ ನಾವು ಹೊರಗಡೆ ಬರ್ಬೇಕು. ನಿಶ್ಚಯ ಇರ್ಬೇಕು ನಮ್ಮಲ್ಲೇ ನಮ್ಗೆ.
ಹಂಗಂತ ಬೇರೆಯವ್ರನ್ನ ಕೇಳಬಾರದು ಅಂತಲ್ಲ, ಕೇಳಿ. ಕೇಳಿದ್ಮೇಲೆ ಅವ್ರು ಹೇಳಿದ್ಮೇಲೂ ಮತ್ತೆ ನಿಮ್ಗೆ ದ್ವಂದ್ವ ಬರಬಾರದು. ಅಯ್ಯೋ ನಾನ್ ಹಿಂಗ್ ಅನ್ಕೊಂಡಿದ್ನಲ್ಲ, ಇವ್ರು ಹಿಂಗ್ ಹೇಳ್ತಾ ಇದ್ದಾರಲ್ವಾ, ಏನ್ ಮಾಡ್ಬೇಕಪ್ಪ, ಬರ್ಲೇಬಾರದು. ಯಾರ ಮೇಲೆ ನಂಬಿಕೆ ಇಟ್ಟು ಕೇಳ್ತಿರೋ ಅದು 100% ಮಾಡ್ಲೇಬೇಕು ನೋಡಿ. ಸುಮ್ನೆ ಆ ತರ ಮಾಡ್ಬೇಕಾ ಪೂಜೆ, ಈ ತರ ಮಾಡ್ಬೇಕಾ ಅಂತ ಕೇಳ್ತಾರೆ ಕೆಲವರು. ನಾವ್ ಹಂಗಿಂಗ್ ಹೇಳುವಾಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಕೇಳಬಾರ್ದು ಅಲ್ವಾ? ಸುಮ್ನೆ ನೋಡೋಣ ಏನೋ ಒಂದು ಮಾತು, ಹೆಂಗೆ ಟೈಮ್ ಪಾಸ್. ಇಂಥ ಭಾವನೆಯಿಂದ ಹೊರಗಡೆ ಬರ್ಬೇಕು. ನಿರ್ಣಯ ಯಾರಿಂದ ಬರ್ಬೇಕು? ನಿಮ್ಮ ಮನಸ್ಸಿಂದ ಬರ್ಬೇಕು. ನಾನು ಹಿಂಗೇ ಮಾಡ್ಬೇಕು ಅಂತ, ಅಷ್ಟೇ. ಅದೇ ಕೊನೆ. ಮತ್ತೆ ನಿಮ್ಮ ನಿರ್ಣಯನ, ನಿಮ್ಮ ಮನಸ್ಸನ್ನ ಪರೀಕ್ಷೆ ಮಾಡೋದು, ಇನ್ನೊಬ್ಬರನ್ನ ಕೇಳೋದು, ಅವರಿಂದ ಎಲ್ಲಾ ಸ್ವೀಕಾರ ಮಾಡೋದು. ಮತ್ತೆ ಇಲ್ಲಪ್ಪ, ನೀವೇ ಸತ್ಸಂಗದಲ್ಲಿ ಹೇಳಿದ್ರಲ್ವಾ, ನಿಮ್ಮ ಮನಸ್ಸು ಹೆಂಗ್ ಹೇಳುತ್ತೋ ಹಂಗೆ ಕೇಳಿ ಅಂತ, ಅದಕ್ಕೆ ನನ್ನ ಮನಸ್ಸಲ್ಲಿ ಹಿಂಗೆ ಬಂತು, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳೋದು. ಇಷ್ಟು ಚಂಚಲ ಸ್ವಭಾವ ನೋಡಿ. ನೀನ್ ಮಾಡೋದೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಕೇಳೋದು. ಸುಮ್ನೆ ಹಿಂಗ್ ಮಾಡ್ಲಾ, ಹಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಪರವಾಗಿಲ್ವಾ ಇದು ಹಿಂಗ್ ಮಾಡಿದ್ರೆ? ಏನು ಮಾಡಕ್ಕಾಗಲ್ಲ. ಎಷ್ಟು ಸತ್ಸಂಗ ಕೇಳಿದ್ರೇನು ನಮ್ದು ಬುದ್ಧಿ ಎಲ್ಲೋಗುತ್ತೆ? ಕೆಳಗಡೆನೇ ಹೋಗ್ಬಿಡ್ತಿದ್ದೆ. ಆ ಕೆಳಗಡೆ ಹೋಗೋ ಬುದ್ಧಿನ ಏನ್ ಮಾಡ್ಬೇಕು? ನಿಲ್ಲಿಸ್ಬೇಕು, ಪ್ರಶ್ನೆ ಮಾಡ್ಬೇಕು. ಅದನ್ನ ಬೇರೆಯವ್ರ ಪ್ರಶ್ನೆ ಮಾಡೋದಲ್ಲ, ನಿನ್ನ ಬುದ್ಧಿನ ನೀನೇ ಪ್ರಶ್ನೆ ಮಾಡ್ಬೇಕು. ಏನ್ ಈ ತರ ಯೋಚನೆ ಮಾಡ್ತೀಯ? ಯಾಕೆ ಈ ತರ ಕೆಲ್ಸಗಳನ್ನ ಮಾಡ್ತಿ? ಸರಿ ಅಲ್ವಲ್ಲ, ಹಿಂಗ್ ಮಾಡ್ಬೇಕಲ್ವಾ? ಅವಾಗ ನೋಡ್ಕೊಳ್ಳಿ ಹೆಂಗಿರುತ್ತೆ ನಿಮ್ಮ ಜೀವನ, ಆನಂದವಾಗಿರುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೂ ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ.